ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು ವರ್ಷದ ಮೊದಲಿನ ತಿಂಗಳಿನ 14ನೇ ದಿನ. ಕುರಿ ಮರಿ ಯಾವಾಗ ತರಬೇಕು? 5 days ಬಿಫೋರ್, ಅಂದ್ರೆ 10ನೇ ದಿನಕ್ಕೆ ಬರಬೇಕು. ಹಾಗಿದ್ರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸತ್ತ ದಿನ ಯಾವುದು? ವರ್ಷದ ಮೊದಲಿನ ತಿಂಗಳಿನ 14ನೇ ದಿನ, ಅಂದ್ರೆ ಪಸ್ಕ ಹಬ್ಬದ ದಿನವೇ, ರೈಟ್? ಹಾಗಾದ್ರೆ ಹಿಂದಿನ ದಿನ ಅಂದ್ರೆ 5 ದಿನಗಳ ಹಿಂದೆ ಯಾವುದು? ಯಾವಾಗ ಪಾಮ್ ಸಂಡೆ ಅಂತ ಹೇಳ್ತೀವೋ ಅದೇ ದಿನವೇ ಯೇಸು ದೇವಾಲಯಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ. ಜಯಘೋಷ ಮಾಡುತ್ತಾ ಆತನನ್ನು ಹೊಸನ ಹೊಸನ ಅಂತ ಹಾಡಿದ್ರಲ್ವಾ, ಅದೇ ದಿನವೇ ಆತನ ಎಲ್ಲಿಗೆ ಹೋಗ್ತಾನೆ? ಅದೇ ದಿನವೇ ಆತನು ದೇವಾಲಯಕ್ಕೆ ಹೋಗ್ತಾನೆ. ಹಾಗಿದ್ರೆ ಸರಿಯಾದ ಟೈಮಿಗೆ ಯೇಸು ಸ್ವಾಮಿ ಎಲ್ಲಿದ್ದಾನೆ? ಜನರೆಲ್ಲರೂ ಕೊಂಡಾಡಿದ್ರು, ಹೊಗಳಿದ್ರು, ಹೊಸನ ಹೊಸನ ಅಂತ ಹೇಳಿದ್ರು. ಆದ್ರೆ ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ಬಿಟ್ಟಿದ್ದಾನೆ? ಡೈರೆಕ್ಟ್ ಆಗಿ ದೇವಾರ ಆಲಯಕ್ಕೆ ಹೋಗಿದ್ದಾನೆ. ಯಾಕೆ ಗೊತ್ತಾ? ಯಜ್ಞಕ್ಕೆ ಬೇಕಾಗಿರುವ ಕುರಿಯನ್ನ 10ನೇ ದಿನಕ್ಕೆ ದೇವಾಲಯಕ್ಕೆ ಅರ್ಪಿಸಬೇಕು. ಯಾಕೆ ಗೊತ್ತಾ? ಅದು 5 ದಿನದ ಪರೀಕ್ಷೆಗೆ ಒಳಪಡಬೇಕು. ಹಾಗಿದ್ರೆ ಪಾಮ್ ಸಂಡೇ ಅಂತ ಹೇಳುವಂತ ದಿನವೇ ಖರ್ಜೂರದ ಗರಿಗಳ ಹಬ್ಬ ಅಂತ ಯಾವಾಗ ಆಚರಿಸ್ತಾರೋ ಅದೇ ದಿನವೇ ಯೇಸು 10ನೇ ದಿನಕ್ಕೆ ಬೇಕಾಗಿರುವ ಯಜ್ಞದ ಕುರಿಯಾಗಿ ಎಲ್ಲಿ ಹೋಗಿದ್ದಾನೆ? ದೇವಾಲಯಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯ. ಹಾಗಿದ್ರೆ ದೇವರು ಹಳೆ ಒಡಂಬಡಿಕೆಯ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಬೇಕಾಗಿರುವ ಟೈಮ್ ಲೈನ್ ಅಲ್ಲೇ ಯೇಸುವನ ಈ ಜಗತ್ತಿಗೆ ಕಳಿಸಿದ್ದು. ಕಾಲವು ಪರಿಪೂರ್ಣವಾದಾಗ ಅದೇ ರೀತಿಯಲ್ಲಿ ಟೈಮ್ ಲೈನ್ ಅಲ್ಲಿಯೇ ಆತನು ತನ್ನ ಮಗನನ್ನ ಶಿಲುಬೆಗೆ ಅರ್ಪಿಸಿದ್ದು. ಹೇಳ್ರಿ ಹಲ್ಲೆಲೂಯ. ಹಾಗಿದ್ರೆ ಈಗ ಭಾನುವಾರ ಅಂತ ನಾವು ಯಾವ ದಿನವನ್ನ ಖರ್ಜೂರ ಗರಿಗಳ ಬಾರಿಗಳನ್ನು ಆರಿಸ್ತೇವೋ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಹಂಗಾದ್ರೆ ಗುಡ್ ಫ್ರೈಡೆ ಯಾವ ದಿನ ಬರುತ್ತೆ? ಫ್ರೈಡೆ ಬರುತ್ತೆ ಅಲ್ವಾ? ಹಾಗಿದ್ರೆ 5 ದಿನಗಳ ನಂತರ ಯೇಸು ಸ್ವಾಮಿ ಏನಾದ? ಅಲ್ಲಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ. ಹೇಳ್ರಿ ಹಲ್ಲೆಲೂಯ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯ. ಈ 5 ದಿನಗಳನ್ನ ಅವ್ರು ಏನಕ್ಕೆ ತರ್ತಾ ಇದ್ರು ಗೊತ್ತಾ? ಅದು ಓದ್ರಿ. ಈಗ 12ನೇ ಅಧ್ಯಾಯದ 4ನೇ ವಚನ ಓದ್ರಿ. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಮುಂದೆ ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು. 14 ದಿನದವರೆಗೆ ಇಟ್ಕೋಬೇಕಂದ್ರೆ 5 ದಿನದವರೆಗೂ ಅದನ್ನ ಇಟ್ಕೊಂಡಿರ್ಬೇಕು. ಹಾಗಾದ್ರೆ ಯೇಸು ಯೆರೂಸಲೇಮಿಗೆ ಬಂದಾಗ ಎಷ್ಟು ದಿನ ಇದ್ದ? ಅಲ್ಲಿ ಯೆರೂಸಲೇಮಿನಲ್ಲಿ ಶಿಲುಬೆಗೆ ಮರಣ ಕೊಡುವರು ಎಷ್ಟು ದಿನ ಇದ್ದ? 5 ದಿನದವರೆಗೂ. ವೆರಿ ಗುಡ್. ಮುಂದೆ ಆ ದಿನದ ಸಂಜೆ ವೇಳೆಯಲ್ಲಿ, ಮತ್ತೆ ನೋಡ್ರಿ, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಹಾಗಿದ್ರೆ ಯೇಸು ಸ್ವಾಮಿ ಪಸ್ಕದ ಕುರಿಯಾಗಿ ಯಾವಾಗ ಕೊಯ್ಯಲ್ಪಟ್ಟ? ಸರಿಯಾಗಿ 3 ಗಂಟೆಗೆ ಈ ಶಿಲುಬೆ ಮೇಲೆ ಆತನು ಪ್ರಾಣ ಕೊಟ್ಟ. ಹಲ್ಲೆಲೂಯ. ಹೇಳಿ ಮುಂದೆ. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಆ ರಕ್ತ ನೀವು ಭೋಜನ ಮಾಡುವಂತ ರಕ್ತ ಯಾರ ರಕ್ತ? ನನ್ನ ರಕ್ತ ಎಂಬುದಾಗಿ ಆತನು ಹೇಳ್ತಾನೆ. ಮುಂದೆ ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಮತ್ತೆ ನೋಡ್ರಿ, ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಮುಂದೆ ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ನಾನು ಪದೇ ಪದೇ ಹೇಳ್ತೀನಿ, ಯಾಕೆ ಸುಟ್ಟು ತಿನ್ಬೇಕು, ಯಾಕೆ ಬೇಯಿಸಿ ತಿನ್ಬೇಕು? ಬೇಯಿಸಿ ತಿನ್ನೋದ್ರಿಂದ ಏನಾಯ್ತು? ಕೊಬ್ಬು ಮೇಲೆ ಬರುತ್ತೆ. ಸುಟ್ಟು ತಿನ್ನೋದ್ರಿಂದ ಕೊಬ್ಬು, ದೇವರ ನಂಬಿದ ಮೇಲೆ ಕೊಬ್ಬು ಏನಾಗಬೇಕು? ಎಲ್ಲ ಜನರದ್ದು ಕರಗಲಿಲ್ಲ. ಇನ್ನು ನಾನು ಅನ್ನೋದು ಕಾಣ್ತಾ ಇದೆ ನಿಮ್ಮ ಮುಖದಲ್ಲಿ. ನಾನು ಅನ್ನೋದು ಹೋಗ್ಬೇಕು. ಏನಾಗಬೇಕು? ಕೊಬ್ಬು ಕರಗಲೇ ಬೇಕು. ಹಾಲಲ್ಲೂ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ಕೊಬ್ಬು ಕರಗಲಿಲ್ಲ ಅಂದ್ರೆ ಯೇಸುವನ್ನು ನಂಬಿ ಪ್ರಯೋಜನ ಇಲ್ಲ. ನಿನ್ನಲ್ಲಿ ನಾನು ಅನ್ನೋದು ಸಾಯಲಿಲ್ಲ ಅಂದ್ರೆ ಯೇಸು ನಿನ್ನಲ್ಲಿ ಇಟ್ಟದ್ದು ಪ್ರಯೋಜನ ಇಲ್ಲ. ಇನ್ನು ನನ್ನಲ್ಲಿ ನಾನು ಅನ್ನೋದು ಇದ್ರೆ ನೀನು ಕ್ರಿಸ್ತನಿಗಾಗಿ ಜೀವಿಸ್ತಾ ಇಲ್ಲ. ಯಾಕೆಂದ್ರೆ ಪೌಲ ಹೇಳ್ತಾನೆ, ಇನ್ನು ಯೇಸುವಿಗಾಗಿ ನಾನು ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು, ಇನ್ನು ಜೀವಿಸುವವನು ನಾನಲ್ಲ. ಯಾರು ಜೀವಿಸ್ತಾರೆ? ಪಕ್ಕದರ ಒಂದು ಸಾರಿ ಶೇಕ್ ಮಾಡಿ ಹೇಳಿ, ಇನ್ನೂ ನಾನು ಅನ್ನೋದಿದ್ರೆ ನೀನು ಕ್ರಿಸ್ತನವನಲ್ಲ. ಐ ಸಿನ್ ಅನ್ನೋದು ಶಿಲ್ಬೆ ಮೇಲೆ ಕ್ಲೋಸ್ ಆಗಿದೆ. ಹಾಗಾಗಿ ಆತನು ದೇವಾಲಯಕ್ಕೆ ಎಂಟ್ರಿ ಆಗ್ಬೇಕಾಗಿದ್ರೆ ಜನರೆಲ್ಲರೂ ರಕ್ಷಿಸು ಅಂತ ಹೇಳಿದ್ರು 5 ದಿನದ ಬಿಫೋರು. ಆದ್ರೆ ಯೇಸು ಸ್ವಾಮಿ 5 ದಿನದ ನಂತರ ಅವರನ್ನು ರಕ್ಷಿಸಲಿಕ್ಕಿದ್ದನು. ಹಲ್ಲೆಲೂಯಾ.
ಹೇಳಿ, ರಕ್ಷಿಸು ರಕ್ಷಿಸು ಅಂತ ಹೇಳಿದ್ದು ಒಂದು ಜನಾಂಗಕ್ಕಾಗಿ. ಯಾವುದು ಜನಾಂಗಕ್ಕಾಗಿ? ಯಹೂದ ಜನಕ್ಕಾಗಿ. ಆದ್ರೆ ಅವತ್ತು ಯೇಸು ಸ್ವಾಮಿ ಅವರನ್ನು ರಕ್ಷಿಸಿದ್ರೆ ನಾವೆಲ್ಲರೂ ರಕ್ಷಣೆ ಹೊಂದ್ತಾ ಇರಲಿಲ್ಲ. 5 ದಿನದ ನಂತರ ನಮ್ಮನ್ನು ನಿಮ್ಮನ್ನ ಶಿಲುಬೆ ಮೂಲಕವಾಗಿ ಯಹೂದ ಜನರನ್ನ ಎಲ್ಲರನ್ನ ರಕ್ಷಿಸುವುದಕ್ಕಾಗಿ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಹಾಲೆಲೂಯ. ಆ ಜಗತ್ತಿಗೆ, ಅದಕ್ಕಾಗಿ ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನ ಏನ್ ಹೇಳುತ್ತೆ ನೋಡ್ರಿ. ಆ ಶಿಲುಬೆಯ ಮೂಲಕ ಉಭಯರನ್ನಂದು ಯಾರು? ಉಭಯರಂದ್ರೆ ಯಾರು? ಯಹೂದ್ಯರು ಮತ್ತು. ಹಾಗಿದ್ರೆ ಫಸ್ಟ್ ಡೇನೆ, ಪಾಮ್ ಸಂಡೇ ದಿನನೇ ಅವನನ್ನು ದೇವರು ರಕ್ಷಿಸಿದ್ರೆ, ಅವರು ಹೊಸನ್ನ ಹೊಸನ್ನ ಅಂತ ಆಡಿದ್ರೆ ಅವತ್ತೇ ಅವರನ್ನು ರಕ್ಷಿಸಿದ್ರೆ ನಾವು ನೀವು ದೇವರನ್ನು ನಂಬಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ದೇವರು ವೇಟ್ ಮಾಡಿದ, ಒಬ್ಬರನ್ನ ನಾನು ರಕ್ಷಿಸೋದಕ್ಕಾಗಿ ಬಂದಿಲ್ಲ, ಇಡೀ ಜಗತ್ತನ್ನೇ ನಾನು ರಕ್ಷಿಸೋದಕ್ಕಾಗಿ ಬಂದಿದ್ದೇನೆ. ಹಾಲೆಲೂಯ. ಇವತ್ತು ಆ ಡಿಸಿಷನ್ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದ್ದಕ್ಕೆ ಇವತ್ತು ನಾವು ಚೇರಲ್ಲಿ ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಉಭಯರನ್ನ ಒಂದೇ ದೇಹದಂತಾಗ ಮಾಡಿದ್ದಾನೆ. ಹಾಲೆಲೂಯ. ಹಾಗಾಗಿ ಯೇಸು ಶಾಂತಿ ರಾಜನಾಗಿ ಯೆರೂಸಲೇಮಿಗೆ ಬಂದ. ಏನಕ್ಕೆ ಬಂದ? ಫಸ್ಟ್ ಏನೋ ಆತನ ಸಮಾಧಾನವಾಗಿ ಬಂದಿದ್ದಾನೆ. ಸೆಕೆಂಡ್ ಟೈಮ್ ಆತನ ಸಮಾಧಾನವಾಗಿ ಬರ್ತಾನ? ಈಗ ನೆಕ್ಸ್ಟ್ ಬರ್ಲಿಕ್ಕಿರುವ ಯೇಸು ಸಮಾಧಾನವಾಗಿ ಬರ್ಲಿಕ್ಕಿದ್ದಾನಾ?